ಕೃಷ್ಣರಾಜನಗರ ತಾಲೂಕಿನ ಮಾಜಿ ಸಚಿವರಾದ ಸಾರಾ ಮಹೇಶ್ ರವರ ಪುತ್ರ ಸಾರಾ ಜಯಂತ್ ರವರ 27ನೇ ಹುಟ್ಟುಹಬ್ಬದ ಅಂಗವಾಗಿ ಕೃಷ್ಣರಾಜನಗರ ತಾಲೂಕಿನ ಗರುಡಗಂಬ ವೃತ್ತದಲ್ಲಿ ಅದ್ದೂರಿಯಾಗಿ ಆಚರಿಸಲಾಯಿತು. ಇದೇ ಸಂದರ್ಭದಲ್ಲಿ ಸಾರಾ ಜಯಂತ್ ಅಭಿಮಾನಿ ಬಳಗದ ವತಿಯಿಂದ ರಸ್ತೆ ಬದಿ ವ್ಯಾಪಾರಿಗಳಿಗೆ, ತಳ್ಳುವ ಗಾಡಿ ಹಾಗೂ ಆಟೋ ರಿಕ್ಷಾ ಚಾಲಕರಿಗೆ ಸಮವಸ್ತ್ರವನ್ನು ಹಾಗೂ ವೃದ್ಧಾಶ್ರಮಗಳಲ್ಲಿ ಭೋಜನ ವ್ಯವಸ್ಥೆ, ರೋಗಿಗಳಿಗೆ ಹಣ್ಣು ಹಂಪಲುಗಳನ್ನು ವಿತರಿಸಿ ಸಾರಾ ಜಯಂತ್ ರವರ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು. ಇದೇ ಸಂದರ್ಭದಲ್ಲಿ ಮಾತನಾಡಿದ ತಾಲೂಕಿನ ಯುವ ಜನತಾ ದಳದ ಮುಖಂಡರಾದ ವಿಕ್ಕಿ, ಸಾರಾ ಜಯಂತ್ ಅವರಿಗೆ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಎಂದು ಹಾರೈಸಿದರು. ತಾಲೂಕಿನ ಪುರಸಭೆ ಮಾಜಿ ಸದಸ್ಯರಾದ ಉಮೇಶ್ ರವರು ಮಾತನಾಡಿ, ಜಯಂತ್ ರವರು ಅವರ ತಂದೆಯಂತೆ ಅಪಾರ ಅಭಿಮಾನಿ ಬಳಗವನ್ನು ಹೊಂದಿದ್ದಾರೆ ಎಂದು ಹಾಗೂ ಅವರಂತೆಯೇ ಜನರ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿಯಲಿ ಎಂದು ಹಾರೈಸಿದರು. ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲಾ ಪತ್ರಿಕಾ ಬಂಧುಗಳಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಕೃಷ್ಣರಾಜನ ತಾಲೂಕಿನ ಮಾಜಿ ಸಚಿವರು, ಶಾಸಕರು ಆದಂತ ಮಹೇಶಣ್ಣನವರ ಸುಪುತ್ರರಾದಂತ ಜಯಂತ್ ರವರಿಗೆ 27ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರುತ್ತಿದ್ದೇನೆ. ಈ ಒಂದು ಕಾರ್ಯಕ್ರಮವನ್ನು ಯುವ ನಾಯಕರಾದಂತ ವಿಕಾಸ್ ವಿಕ್ಕಿರವರು ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆಯನ್ನು ಮಾಡಿದರೆ ತಮ್ಮ ವೈಯಕ್ತಿಕ ಹಣದಿಂದ ಇವತ್ತೇನು ಈ ಕಾರ್ಯಕ್ರಮವನ್ನ ಆಚರಣೆ, ಈ ಒಂದು ಹುಟ್ಟುಹಬ್ಬನ ಆಚರಣೆಯನ್ನ ಮಾಡ್ತಿದ್ದಾರೆ. ಅದು ವಿಕ್ಕಿಯವರ ಶ್ರಮ ಮತ್ತು ಅವರ ವಿಕ್ಕಿಯವರ ಅನುಯಾಯಿಗಳು, ಸ್ನೇಹಿತರು, ಗೆಳೆಯರ ಶ್ರಮದಿಂದ ಈ ಒಂದು ಕಾರ್ಯಕ್ರಮವನ್ನ ಏರ್ಪಾಡು ಮಾಡಿದ್ದಾರೆ. ಅವ್ರಿಗೂ ಕೂಡ ಒಳ್ಳೇದ್ ಮಾಡ್ಲಿ ಭಗವಂತ ಅಂತ ನಾನು ಈ ಒಂದು ತಮ್ಮೆಲ್ಲರ ಮೂಲಕವಾಗಿ ತಿಳಿಸ್ತಿದ್ದೀನಿ. ಮತ್ತೆ ಇವತ್ತು ಏನು ಬಡ ವ್ಯಾಪಾರಿಗಳು, ತರಕಾರಿ ವ್ಯಾಪಾರಿಗಳು, ಹಣ್ಣಿನ ವ್ಯಾಪಾರಿಗಳು ಇರ್ಬೋದು, ಅವ್ರಿಗೆ ಎತ್ತುಗಾರಿಯನ್ನು ಕೊಡುವಂತರ ಮೂಲಕ ಮತ್ತೆ ವೃದ್ಧಾಶ್ರಮಗಳಿಗೆ ಹಾಗೂ ಅನಾಥಾಶ್ರಮಗಳಿಗೆ ಊಟದ ವ್ಯವಸ್ಥೆಯನ್ನು ಮಾಡುವಂತ ಕಾರ್ಯಕ್ರಮ, ಮತ್ತೆ ಆಟೋ ಚಾಲಕರಿಗೆ ಸಮವಸ್ತ್ರವನ್ನು ಕೂಡ ಅವರು ತಮ್ಮ ವೈಯಕ್ತಿಕವಾಗಿ ತಮ್ಮ ಧನ ಸಹಾಯವನ್ನು ಅವರದೇ ಆದಂತಹ ಹಣದಲ್ಲಿ ಈ ಒಂದು ಕಾರ್ಯಕ್ರಮವನ್ನ ಜಯಂತ್ ಅವರ ಪರವಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅವ್ರಿಗೂ ಕೂಡ ಶುಭವಾಗಲಿ ಅಂತ ಹೇಳಿ ನನ್ನ ಎರಡು ಮಾತನಾಡುತ್ತಾ, ಇವತ್ತು ನಮ್ಮ ಜಿಲ್ಲೆಯ ಯುವಕರು, ಉದ್ಯಮಿಗಳು ಹಾಗೂ ನಮ್ಮ ಜಿಲ್ಲೆಯ JDS ನ ನಾಯಕರಾದಂತಹ ಶ್ರೀಯುತ ಸಾರಾ ಜಯಂತ್ ರವರ 27ನೇ ವರ್ಷದ ಹುಟ್ಟುಹಬ್ಬದು. ಆ ಹುಟ್ಟುಹಬ್ಬದ ಕಾರ್ಯಕ್ರಮದ ಪ್ರಯುಕ್ತ ಇವತ್ತು ನಮ್ಮ ಸಾರಾ ಸ್ನೇಹ ಬಳಗ ಹಾಗೂ ಸಾರಾ ಜಯಂತ್ ರವರ ಸ್ನೇಹ ಬಳಗ, ಅವ್ರದೇ ಆದಂತ ಒಂದು ಅಭಿಮಾನಿ ಬಳಗ ಏನಿದೆ KRR ತಾಲೂಕಿನಲ್ಲಿ, ಅವರೆಲ್ಲರೂ ಸೇರಿ ವಿಕ್ಕಿ ಮತ್ತೆ ನಮ್ಮ ಅಂಬಾಪುರ ಸೂರ್ಯವರು, ಮಂಜೂರವರು, ರಘುರವರು, ನಮ್ಮ ದಿನೇಶ್ ರವರು, ನಮ್ಮ ಸುನೀರವರು ಹಾಗೂ ನಮ್ಮ ಸತೀಶ್ ರವರು, ಇನ್ನು ನಮ್ಮ ವಿಕ್ಕಿಯ ಎಲ್ಲಾ ಸ್ನೇಹಿತರು, ನಗರ JDS ನ ಅಧ್ಯಕ್ಷರಾದ ಶ್ರೀಯುತ ವಿಕ್ಕಿಯವರ ನೇತೃತ್ವದಲ್ಲಿ ಸುಮಾರು 1 ವಾರಗಳ ಕಾಲ ಅವರ ಪ್ರಯತ್ನ, ಅವರ ಫಲ ಇವತ್ತು ಬಹಳ ವಿಜೃಂಭಣೆಯಿಂದ ಈ ಹುಟ್ಟುಹಬ್ಬವನ್ನ ಆಚರಣೆಯನ್ನ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಇವತ್ತು ಏನು 16 ವರ್ಷಗಳಿಂದ ನಮ್ಮ ಪಟ್ಟಣ ವ್ಯಾಪ್ತಿಯಲ್ಲಿ ಈ ಒಂದು ತಳ್ಳ ಗಾಡಿ ಮೇಲೆ ವ್ಯಾಪಾರವನ್ನ ಮಾಡ್ತಾ ಇದ್ರು. ಅವರು ದಿನನಿತ್ಯ 30ರಿಂದ 50 ರೂಪಾಯಿಗಳನ್ನ ಬಾಡಿಗೆ ರೂಪದಲ್ಲಿ ಕೊಡ್ತಾ ಇದ್ರು. ತಿಂಗಳಿಗೆ 15ರಿಂದ 18 ಸಾವಿರ ರೂಪಾಯಿ ಅವರು ಬಾಡಿಗೆ ರೂಪದಲ್ಲಿ ಬೇರೆಯವರಿಗೆ ಹಣವನ್ನ ಕೊಡ್ತಾ ಇದ್ರು. ಆ ಹಣವನ್ನ ಉಳಿಸುವಂತ ನಿಟ್ಟಿನಲ್ಲಿ ಯೋಚನೆಯನ್ನ ಮಾಡಿ ಸುಮಾರು 10 ಜನಕ್ಕೆ ಇವತ್ತು ವಿಕಿರವರು ಅವರ ಸ್ವಂತ ಹಣದಿಂದ ತಳ್ಳ ಗಾಡಿಯನ್ನ ವಿತರಣೆಯನ್ನ ಮಾಡ್ತಾ ಇದ್ದಾರೆ ಸಾರಾ ಜಯಂತ್ ಅವರ ಪರವಾಗಿ. ಮತ್ತು 150ಕ್ಕೂ ಹೆಚ್ಚಿನ ಆಟೋ ಡ್ರೈವರ್ಗಳೇನಿದ್ದು ಅವರಿಗೆ ಸಮವಸ್ತ್ರವನ್ನ ನೀಡಬೇಕು, ಅವರು
ಒಬ್ಬ ಆಟೋ ಡ್ರೈವರ್ಗಳಂದ್ರೆ ಅವರು ಒಂದು ಸಾರಥಿ ಇದ್ದಂಗೆ. ಈಗ ಬಡವರ ವಾಹನ ಏನಾದ್ರು ಇದ್ರೆ ಅದು ಆಟೋ. ಅವ್ರಿಗೆ ಬೇರೆ ಬೇರೆ ಬಾಡಿಗೆ ರೂಪದಲ್ಲಿ ಅವರ ಕಾರ್ಯನಿರ್ವಹಣೆ ಮಾಡಬೇಕು, ಜೀವನವನ್ನ ನಿರ್ವಹಣೆ ಮಾಡಬೇಕು ಅನ್ನೋ ಸಂದರ್ಭದಲ್ಲಿ ಅವರು ಸಮವಸ್ತ್ರ ತಗೊಳ್ಳಿಕ್ಕೂ ಕೂಡ ಆಗದಿರೋ ಪರಿಸ್ಥಿತಿ ಇದೆ ನಮ್ಮ ಆಟೋ ಡ್ರೈವರ್ಗಳು. ಅದನ್ನ ಗಮನದಲ್ಲಿಟ್ಕೊಂಡು ವಿಕಿಯವರು ಒಂದು 150 ಜನಕ್ಕೂ ಹೆಚ್ಚಿನ ಡ್ರೈವರ್ಗಳಿಗೆ ಸಮವಸ್ತ್ರ ವಿತರಣೆಯನ್ನ ಮಾಡ್ತಾ ಇದ್ದಾರೆ. ಹಾಗೂ 1 ಕ್ವಿಂಟಾಲು ಬಾತು ಮತ್ತೆ ಮೊಸರನ್ನ ಮಾಡಿಸಿದ್ದಾರೆ. ಇಲ್ಲಿ ಬರುವಂತ ಅವರ ಅಭಿಮಾನಿ ಬಳಗಗಳಿಗೆ, ಜೆಡಿಎಸ್ ನ ಅಭಿಮಾನಿಗಳಿಗೆ, ಸಾರಾ ಮಹೇಶಣ್ಣವರ ಅಭಿಮಾನಿಗಳಿಗೆ, ಹಾಗೂ ಜೆಡಿಎಸ್ ಪಕ್ಷದ ಅಭಿಮಾನಿಗಳಿಗೆ, ಸಾರಾ ಜಯಂತ್ರವರ ಅಭಿಮಾನಿಗಳಿಗೆ, ಹಾಗೂ ಸಾರಾ ಧನುಷ್ ಅವರ ಅಭಿಮಾನಿಗಳು ಎಲ್ಲರೂ ಒಟ್ಟಿಗೆ ಸೇರಿ ಒಂದು ಹುಟ್ಟುಹಬ್ಬವನ್ನ ಆಚರಣೆಯನ್ನ ಮಾಡ್ತಾ ಇದ್ದೇವೆ. ಹಾಗಾಗಿ ನಾವು ಕ್ಯಾರವಾರ ತಾಲೂಕಿನ ಎಲ್ಲ ನಮ್ಮ ಕಾರ್ಯಕರ್ತರ ಪರವಾಗಿ ಮತ್ತೊಮ್ಮೆ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯನ ಹೇಳ್ತಾ ಇದ್ದೀವಿ. ಸಾರಾ ಜಯಂತಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಊಟ ವಿತರಣೆಯನ್ನ ಕೂಡ ಮಾಡಿದ್ದಾರೆ. ಮತ್ತೆ ಅಲ್ಲಿ ರುದ್ರಾಶ್ರಮಗಳಿಗೆ ಇವತ್ತು ಊಟದ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಎಲ್ಲವನ್ನ ಅಚ್ಚುಕಟ್ಟಾಗಿ ಮಾಡುವಂತದ್ದು ಒಂದು ವಿಶೇಷ. ಇನ್ ಮುಂದೆ ಕೂಡ ಇದು ಸತತವಾಗಿ ಈ ತಾಲೂಕಿನಲ್ಲಿ ನಡೆಯುತ್ತೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ತಾಲೂಕಿನ ಬಡವರ ಬಂಧು, ಕೊಡುಗೈ ದಾನಿಯಾದಂತಹ ಮಾಜಿ ಸಚಿವರು, ಶಾಸಕರು ಆದಂತಹ ಸಾರಾ ಮಹೇಶಣ್ಣವರ ಸುಪುತ್ರರು, ನಮ್ಮ ಯುವಕರ ಕಣ್ಮಣಿಯಾದಂತಹ ಸಾರಾ ಜಯಂತರವರ 27ನೇ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ತಮ್ಮೆಲ್ಲರ ಪರವಾಗಿ ಹಾಗೂ ನಮ್ಮ KR ನಗರದ ಎಲ್ಲ ಸಮಸ್ತ ಏನು ನಾಗರಿಕ ಬಂಧುಗಳು ಹಾಗೂ ಜೆಡಿಎಸ್ ಪಕ್ಷದ ಬಂಧುಗಳ ಪರವಾಗಿ, ನಮ್ಮ ಕಾರ್ಯಕರ್ತರು, ಮುಖಂಡರು, ಎಲ್ಲಾ ಒಂದು ಸದಸ್ಯರ ಪರವಾಗಿ ಮತ್ತೊಮ್ಮೆ ಶುಭಾಶಯಗಳನ್ನ ಕೋರ್ತಾ, ಈ ದಿನ ಅವರ ಶುಭಾಶಯಕ್ಕೋಸ್ಕರ ನಮ್ಮ ವಿಕೆ ಅವರು ಇವತ್ತು ವಿಶೇಷವಾಗಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದಾರೆ. ವೃದ್ಧಾಶ್ರಮಕ್ಕೆ ಮತ್ತೆ ಅನಾಥಾಶ್ರಮಕ್ಕೆ ವಿಶೇಷ ಭೋಜನ ವ್ಯವಸ್ಥೆ ಮಾಡಿ, ಆಸ್ಪತ್ರೆಯಲ್ಲಿ ಹಣ್ಣು ಹಂಪಲುಗಳನ್ನ ವಿತರಣೆ ಮಾಡಿ, ಜೊತೆಗೆ ಈ ದಿನ ತೆಳ್ಳಗಾಡಿ ವ್ಯವಸ್ಥೆ ಮತ್ತು ಆಟೋ ಚಾಲಕರಿಗೆ ಸಮವಸ್ತ್ರ ವಿತರಣೆಯನ್ನ ಮಾಡಿದ್ದಾರೆ. ಇದೊಂದು ವಿಶೇಷವಾದ ಕಾರ್ಯಕ್ರಮ. ತಮ್ಮೆಲ್ಲರ ಒಂದು ಸಹಕಾರದೊಂದಿಗೆ ಇದೇ ರೀತಿ ಪ್ರತಿ ವರ್ಷನೂ ಕೂಡ ಮುಂದುವರಿಸಿಕೊಂಡೋಗಿ ಸಾರಾ ಮಹೇಶಣ್ಣವರ ಕುಟುಂಬಕ್ಕೆ ಹಾಗೂ ಅವರ ನಮ್ಮ ಜೆಡಿಎಸ್ ಪಕ್ಷಕ್ಕೆ ತಾವೆಲ್ಲರೂ ಕೂಡ ಬೆನ್ನೆಲುಬಾಗಿ ಇದೇ ರೀತಿಯಲ್ಲಿ ಮುಂದುವರಿಸಿಕೊಂಡು ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳಿ ಶುಭವನ್ನ ಕೋರ್ತಾ, ಮತ್ತೊಮ್ಮೆ ತಾವೆಲ್ಲರೂ ಕೂಡ ಅವ್ರಿಗೆ ಹರಿಸಬೇಕು ಅಂತ ಹೇಳಿ ಈ ಮೂಲಕ ತಮ್ಮೆಲ್ಲರೂ ಕೈ ಮುಗಿದು ಕೇಳ್ಕೊತಾ ಇದ್ದೇನೆ. ನಮ್ಮ ಯುವ ನಾಯಕರಾದಂತ ಸಾರಾ ಜಯಂತ್ರವರ 27ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ನಾವು ಇನ್ನೂ ಸುಮಾರು ಕೃಷ್ಣರಾಜನಗರ ತಾಲೂಕಿನ ಹಲವಾರು ಬಡ ಇವರುಗಳಿಗೆ ಸಹಾಯ ಮಾಡ್ಬೇಕು ಅನ್ನೋ ನಿಟ್ಟಿನಲ್ಲಿ ನಮ್ ಕೈಲಾದಂತ ಒಂದು 10 ಬೀದಿ ವ್ಯಾಪಾರಿಗಳಿಗೆ ಒಂದು 10 ತಳ್ಳಗಾಡಿ ಕೊಡೋದ್ರ ಮೂಲಕ ಹಾಗೂ ಆಟೋ ಡ್ರೈವರ್ಗಳಿಗೆ ಸಮವಸ್ತ್ರವನ್ನ ಕೊಡೋದ್ರ ಮೂಲಕ 150 ಜನಕ್ಕೆ ಕೊಡೋದ್ರ ಮೂಲಕ ನಮ್ಮ ಸಾರಾ ಜಯಂತ್ರವರ ಹುಟ್ಟುಹಬ್ಬವನ್ನ ಸರಳವಾಗಿ ಆಚರಿಸ್ಬೇಕು, ಜನಗಳೊಂದಿಗೆ ಆಚರಿಸ್ಬೇಕು ಅಂತ ಹೇಳಿ ಈ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದೀವಿ. ಇನ್ ಮುಂದೆನೂ ಕೂಡ ಇದೇ ರೀತಿ ಮಾಡ್ಕೊಂಡು ಹೋಗ್ತೀವಿ. ಸಾರಾ ಜಯಂತವರು ಈ ತಾಲೂಕಿನ ಸಮಸ್ತ ಜನತೆ ಪರವಾಗಿ ನಿಲ್ತಾರೆ, ಅವ್ರ ಕಷ್ಟ ಸುಖಗಳನ್ನ ಕೇಳ್ತಾರೆ, ಅವ್ರ ಜೊತೆಲಿ ಇರ್ತಾರೆ ಅಂತ ಇರ್ಲಿ ಅನ್ನೋದನ್ನ ನಾವು ಹೇಳಲಿಕ್ಕೆ ಬಯಸ್ತೀವಿ. ಸಾರಾ ಜಯಂತಿ ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ತಿಳಿಸ್ತೀವಿ.